ಈಗ 7 ಗಂಟೆ ಸಮಯ ಬಂತು ನಮ್ಮ ನೊಣಗಳನ್ನು ಪೆಟ್ಟಿಗೆಗೆ ಹಾಕಲಿಕ್ಕೆ. ಆದರೆ ಎಂಥ ಸಮಸ್ಯೆ ಗೊತ್ತುಂಟಾ, ನಾನು ಒಂದು ಬಟ್ಟೆ ಉಪಯೋಗಿಸಿ ಆ ಏಣಿಯನ್ನು ಮೇಲೆ ಏರಿ ಬಟ್ಟೆಯಿಂದ ನೊಣಗಳನ್ನು ಹಿಡಿದು ಕೆಳಗೆ ಮೆಲ್ಲ ನಾನು ಇಳಿಬೇಕು ಅಲ್ವಾ. ಸರ್ಕಸ್ ಅಂದರೆ ನಾನು ಒಬ್ಬನೇ ಅಲ್ವಾ ಇದು ಕೆಲಸ ಮಾಡೋದು, ಹಾಗಾಗಿ ಇದು ಸ್ವಲ್ಪ ಸರ್ಕಸ್ ಮಾಡಿದಾಗೆ ಆಗ್ತದೆ. 2 ಕೈ ಬಟ್ಟೆಯಲ್ಲಿ ಇರುವಾಗ ಅಂದರೆ ನೊಣಗಳನ್ನು ಹಿಡಿದು ಮೇಲಿಂದ ಕೆಳಗೆ ಇಳಿಯುವಾಗ ಒಂದು ವೇಳೆ ಆಚೆ ಈಚೆ ಏನಾದರೂ ತಪ್ಪಿ ಗೊತ್ತಿಲ್ಲಲ್ಲ ಏನಾಗ್ತದೆ ಅಂತ. ಅದು ಕೂಡ ಹೈಟ್ ತುಂಬ ಮೇಲೆ ಉಂಟು ಮಾರೆ, ಕೆಳಗಿದ್ದರೆ ಏನಾದರೂ ಮಾಡ್ಬೋದಿತ್ತು. ಆದರೆ ಇದು ತುಂಬ ಮೇಲೆ ಇರುವ ಕಾರಣ ಮೇಲಿಂದ ಕೆಳಗೆ ಇಳಿಲಿಕ್ಕೆ ಸ್ವಲ್ಪ ಕಿತಾಪತಿ ಆಗ್ತದೆ. ಅದಕ್ಕೆ ನಾನು ಐಡಿಯಾ ಏನು ಮಾಡಿದೆ ಗೊತ್ತುಂಟಾ, ನಾನು ಒಂದು ಏರಿಯನ್ನು ತೆಗ್ತೇನೆ ಇವರಿಂದ, ಯಾರಾದರೂ ಒಂದು ಪೆಟ್ಟಿಗೆಯಿಂದ ಒಳ್ಳೆ ಮೊಟ್ಟೆ ಮರಿ ಇರುವ ಫ್ರೇಮನ್ನು ತೆಗೆದು ಆ ಖಾಲಿ ಪೆಟ್ಟಿಗೆಗೆ ಹಾಕಿ ಆ ಖಾಲಿ ಪೆಟ್ಟಿಗೆಯನ್ನು ನಾನು ಮರದಲ್ಲಿ ಅಥವಾ ಏಣಿಗೆ ಕಟ್ಟಿ ಹಾಕಿ ನೊಣಗಳಿಗೆ ಅವರೇ ತಾನಾಗಿ ಬರುವ ಹಾಗೆ ನಾನು ಮಾಡ್ತೇನೆ ಅಂತ ಐಡಿಯಾ ಮಾಡಿದೆ. ಇಲ್ಲದ್ರೆ ನಾನು ಮೇಲೆ ಹೋಗಿ ಅದು ತರುವ ಕೆಲಸ ಸ್ವಲ್ಪ ಆಚೆ ಈಚೆ ಆಗಿದ್ದರೆ, ಒಂದು ವೇಳೆ ರಾಣಿ ಮೇಲೇನೆ ಉಳಿದಿದ್ದರೆ ಮತ್ತು ಅವಳು ಹೆದರಿ ಇದ್ದ ನೊಣಗಳ ಜೊತೆ ಹಾರಿ ಹೋಗಿ ಪುನಃ ಜಾಸ್ತಿ ಮೇಲೆ ಹೋಗಿ ಕೂತ್ಕೊಂಡ್ರೆ ಒಂದು ಕುಟುಂಬ ಚಾನ್ಸಸ್ ಉಂಟಲ್ವಾ. 100% ಸಕ್ಸಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ಕೆಲಸದಲ್ಲಿ. ಈಗ ಅಂದರೆ ಹಿಡಿಯುವಾಗ ಆಯಿತು ಯಾರಿಂದ ಅಂತ ನೋಡಿ, ಈ ಪೆಟ್ಟಿಗೆಯಲ್ಲಿ 8 ಫ್ರೇಮು ನೊಣಗಳು ಎಲ್ಲ ಇದ್ದಾರೆ. ಇವರಿಂದ ತೆಗೆಯುವುದೇ ಬೆಟರ್ ಅಂತ ಕಾಣೋದು. ಇದು ಯಾವುದು ಪೆಟ್ಟಿಗೆ ಗೊತ್ತುಂಟಾ, ನಾನು ಮೊನ್ನೆ ಸರಿ ಮಾಡಿದ್ದೆ ಅಲ್ವಾ, ಅದು ಜನತಾ ಪೆಟ್ಟಿಗೆದ್ದು ಒಂದು ಪೀಸ್ ಇತ್ತು, ಅದನ್ನು ತೆಗೆದದ್ದು. ಇದು ಅದೇ ಪೆಟ್ಟಿಗೆ. ಇದರಲ್ಲಿ 8 ಫ್ರೇಮ್ ಪೂರ್ತಿ ಕಟ್ಟಿದ್ದಾರೆ ನೊಣಗಳು. ಹಾಗಾಗಿ ಬೇರೆ ಪೆಟ್ಟಿಗೆಯಲ್ಲಿ ಇನ್ನೂ ಕೂಡ 6ನೇ ಫ್ರೇಮಲ್ಲಿ ಇದ್ದಾರೆ. ಅದಕ್ಕೆ ಇದನ್ನೇ ನಾನು ತೆಗೆದು ಬಿಡ್ತೇನೆ. ಹೌದು, ಇವರದ್ದು ಬೆಳವಣಿಗೆ ಸ್ವಲ್ಪ ಸ್ಲೋ ಆಗ್ತದೆ ಆ ಏರಿಯನ್ನು ತೆಗೆದ ಮೇಲೆ, ಮತ್ತು ಇವರು ಪುನಃ ಏರಿ ಕಟ್ಟಬೇಕು. ಹೌದು, ಸ್ವಲ್ಪ ಸ್ಲೋ ಆಗಿ ಆಗ್ತದೆ. ಇಲ್ಲಾದರೆ ನಾಳಿದ್ದು ಫೆಬ್ರವರಿಗೆ ಜೇನಿದ್ದು ಸ್ಟಾರ್ಟ್ ಆಗ್ತದೆ ಅಂತ ಉಂಟಲ್ವಾ. ಪರವಾಗಿಲ್ಲ, ನನಗೆ ತುಪ್ಪಗಿಂತ ಜಾಸ್ತಿ ಕುಟುಂಬ ಸಿಗುವ ಖುಷಿ ನನಗೆ ಜಾಸ್ತಿ. ಹೇಳಬೇಕಾದ್ರೆ ತುಪ್ಪ ಹೇಗಾದರೂ ಸಿಗ್ತದೆ ಅಲ್ವಾ, ಕುಟುಂಬ ಸಿಗುವುದು ತುಂಬ ಅಪರೂಪ ಅಂತ ಹೇಳ್ಬೋದು ಅಲ್ವಾ. ಅದಕ್ಕೆ ಹೌದು, ಇದರಿಂದ ನಾನು ತೆಗ್ತೇನೆ. ಆಯಿತು, ಸ್ಟಾರ್ಟ್ ಮಾಡ್ತೇನೆ. ನೋಡಿ, ತುಂಬ ಬೇಗ ಆದ ಕಾರಣ ನೊಣಗಳು ಅಗ್ರೆಸಿವ್ ಆಗ್ತಾರೆ. ಈಗ ಗಂಟೆ ಎಷ್ಟು, ಈಗ ಗಂಟೆ 7:30 ಆಗಿ ಬಂತ ಅಂತ ಇವರು ತುಂಬ ಸಿಟ್ಟು ಬರ್ತದೆ. ಗ್ಲೌಸ್ ಮತ್ತು ಮುಖಪರದೆ ಹಾಕಿಕೊಂಡ್ರೆ ತುಂಬ ಒಳ್ಳೇದಾಯ್ತಾ. ನಾನು ಅವಸರ ಯಾಕೆ ಮಾಡೋದಂದರೆ, ಅಲ್ಲಿಂದ ಓಡಿ ಹೋದರೆ ಒಂದು ವೇಳೆ, ಅಂದರೆ ಈಗ ಸ್ಕೌಟ್ ಬೀಸ್ ಹುಡುಕ್ತಾ ಇದ್ದಾರೆ ಎಲ್ಲಿ ಜಾಗ ಉಂಟಂತ ಅಲ್ವಾ. ಯಾವಾಗ ಜಾಗ ಸಿಗ್ತದೆ ಎದ್ದುಕೊಂಡು ಹೋಗ್ತಾರಲ್ವಾ. ಅದಕ್ಕೆ ನಾನು ಇಷ್ಟು ಬೇಗ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ. ಸುಮ್ಮನೆ ಲೇಟ್ ಮಾಡೋದು ಬೇಡ ಅಂತ. ನನಗೆ ನಿನ್ನೆ ಚಾನ್ಸ್ ಇತ್ತು, ಆದರೆ ನಿನ್ನೆ ಬೇಡ ಇವತ್ತು ಮಾಡುವ ಅಂತ ನಾನು ಕಾಯ್ದಿದ್ದಲ್ವಾ. ಮತ್ತು ಸುಮ್ಮನೆ ಕೈಗೆ ಸಿಕ್ಕಿದ್ದು ಬಾಯಿಗೆ ಸಿಗಲಿಲ್ಲ ಹಾಗೆ ಆಗೋದು ಬೇಡ ಅಂತ ಈ ಕೆಲಸವನ್ನು ನಾನು ಬೇಗ ಮಾಡ್ತಾ ಇದ್ದೇನೆ. ಆಯ್ತು, ಈ ನೊಣಗಳನ್ನು ಪೆಟ್ಟಿಗೆಗೆ ಬಿಡ್ತೇನೆ. ತುಂಬ ಸಿಟ್ಟು ಉಂಟು ಇವರಿಗೆ. ನಾನು ಎನಿಸಿದ್ದು ಅಷ್ಟೇ ಅಗ್ರೆಸಿವ್ ಇರುವುದಿಲ್ಲ ಅಂತ, ಆದರೆ ತುಂಬ ಅಗ್ರೆಸಿವ್ ಆಗ್ತಾರೆ. ಮೆಲ್ಲ ಬಿಡ್ತೇನೆ, ಅವಸರ ಮಾಡೋದು ಬೇಡ ಅಷ್ಟೇ. ಇದು ಹೀಗೆ ಆಯಿತು. ನಮ್ಮದರಲ್ಲಿ ಉಂಟಲ್ವಾ, ಕೆಲವರು ಬೆಳಿಗ್ಗೆ ಎದ್ದು ಅವರ ಬೆಳಿಗ್ಗೆದ್ದು ಚಹಾ, ಬೆಳಿಗ್ಗೆದ್ದು ಕಾಫಿ ಅಥವಾ ಬೆಳಿಗ್ಗೆದ್ದು ವ್ಯಾಯಾಮ ಅದೆಲ್ಲ ಮಾಡದೆ ಬೇರೆ ಕೆಲಸ ಒಂದು ವೇಳೆ ಮಾಡಿದರೆ ಅವರಿಗೆ ಸಿಟ್ಟು ಬರೋದು ಬೇಗ, ಗ್ಯಾರಂಟಿ ಬರ್ತದೆ ಏನೇ ಇರಲಿ. ಅದಕ್ಕೆ ನೋಡಿ, ಇವರದ್ದು ಕೂಡ ಹಾಗೇನೆ. ಇವರು ಬೆಳಿಗ್ಗೆ ಯಾರು ಬಂದು ಡಿಸ್ಟರ್ಬ್ ಮಾಡೋದಂತ ಎಲ್ಲರೂ ಸಿಟ್ಟು ಬರ್ತದೆ. ನೋಡಿ, ತಂದಾಯಿತು. ಈಗ ಹೋಗಿ ಬಾಕ್ಸಿಗೆ ಇಟ್ಟು ಬೇಗ ಕಟ್ಟಬೇಕು. ನೋಡಿ, ಹಗ್ಗ ಕಟ್ಟಿ ಆಯಿತು. ಪೆಟ್ಟಿಗೆ ಭದ್ರತೆಯಾಗಿ ಉಂಟು. ಮೇಲೆ ನೊಣಗಳು ಇಲ್ಲಿದ್ದಾರೆ. ಇನ್ನು ನಾನು ಮೆಲ್ಲನೆ ಈ ಪೆಟ್ಟಿಗೆಯನ್ನು ಬೇಕಾದರೆ ಸ್ವಲ್ಪ ಎದುರು, ಅಂದರೆ ಈ ಅಡಿಕೆ ಮರಕ್ಕೆ ತಾಗುವಂತೆ ಕೆಳಗೆ ಹೋಗಿ ಮಾಡ್ತೇನೆ. ಹಾಗಾಗಿ ನೊಣಗಳು ಮೆಲ್ಲನೆ ಮೇಲೆ ಏರಲಿಕ್ಕೆ ಆಗ್ತದೆ ಅಂತ. ಮರಕ್ಕೆ ಟಚ್ ಆಗಿದೆ. ಬಚಾವ್, ಇದಾಯಿತು. ಗಂಟೆ ಕರೆಕ್ಟ್ 9 ಗಂಟೆ ಆಯಿತು. ಆಯಿತಾ, ಇನ್ನು ನೊಣಗಳು ಹೋಗೋದೇ ಬಾಕಿ ಅಷ್ಟೇ. ನಾನು ಕಾಯ್ತಾ ಇರ್ತೇನೆ, ಅಂದರೆ ಅರ್ಧ ಗಂಟೆಯಲ್ಲಿ ಇರ್ತೇನೆ. ನಾನು ಜ್ಯೂಸ್ ತಂದಿದ್ದೇನೆ, ನಂದು ಬೆಳಿಗ್ಗೆದ್ದು ತಿಂಡಿ. ಹಾಗಾಗಿ ಅದನ್ನು ಕುಡಿಯುತ್ತಾ ಸ್ವಲ್ಪ ಇಲ್ಲಿ ಕೂತ್ಕೊಂಡು ನೋಡ್ತೇನೆ ಏನಾಗ್ತದೆ ಅಂತ. ಮತ್ತೆ ನೋಡುವ. ಆಯಿತು, ಹೌದು, ಒಂದೊಂದಾಗಿ ನೊಣಗಳು ಆ ಜೇನುತುಪ್ಪದ್ದು ಸ್ಮೆಲ್ಲಿಗೆ ಪೆಟ್ಟಿಗೆ ಒಳಗೆ ಹೋಗ್ತಾ ಉಂಟು.
ಬೇಗ ಹೋಗಿದ್ರೆ ಒಳ್ಳೇದು. ಯಾಕಂದ್ರೆ ಈಗ ಪೆಟ್ಟಿಗೆ ಒಳಗೆ ಒಂದು ಬ್ರೂಡ್ ಫ್ರೇಮ್ ಕೊಟ್ಟಿದ್ದೇನಲ್ವಾ, ಅದು ಈಗ ಬೆಳವಣಿಗೆ ಆಗ್ತಾ ಉಂಟು. ಆಗ ಆ ಪೆಟ್ಟಿಗೆಯಲ್ಲಿ ನೊಣಗಳಿದ್ವಲ್ವಾ, ಈಗ ನೊಣಗಳು ಹೊರಗಿದ್ದಾರಲ್ವಾ, ಅದಕ್ಕೆ ಆ ಮರಿಗಳಿಗೆ ಸ್ವಲ್ಪ ಟೆಂಪರೇಚರ್ ಆಚೆ ಈಚೆ ಆದರೆ ಸಾಯುವ ಅಂದರೆ ಹಾಳಾಗುವ ಸಾಧ್ಯತೆ ಜಾಸ್ತಿ ಉಂಟು. ಅದಕ್ಕೆ ಮಧ್ಯಾಹ್ನ ಆಗುವ ಮುಂಚೆ ಇವರು ಪೆಟ್ಟಿಗೆ ಒಳಗೆ ಸೆಟ್ಟಾಗಿ ಕೂತ್ಕೊಂಡ್ರೆ ನಾನು ಕೊಟ್ಟ ಬ್ರೂಡ್ ಫ್ರೇಮು ಬಚಾವಾಗ್ತದೆ. ನೋಡುವ ಏನಾಗ್ತದೆ ಅಂತ. ಇಲ್ಲಿಯೇ ಕಾಯ್ತಾ ಇರ್ತೇನೆ. ನೋಡಿ 10 ನಿಮಿಷ ಆಯಿತು. ನೊಣಗಳು ಎದ್ದೇಳಿದ್ದಾರೆ. ಒಂದು 5-6 ನೊಣಗಳು ಆಚೆ ಈಚೆ ಹೋಗ್ತಾ ಇದ್ದಾರೆ. ಹೋಗಲಿ. ನಂದು ಬಿರಳು ನೋಡಿ ಮಾರ್ರೆ, ಇದು ಬಾಡಿ ಬಿಲ್ಡರ್ದು ಕೈ ಥರ ಆಗಿದೆ, ಅಷ್ಟು ದಪ್ಪ ಆಗಿದೆ. ಅಂದರೆ ನೊಣಗಳು ಬೆಳಿಗ್ಗೆ ಕೊಟ್ಟ ಏಟು ನೋಡುವಾಗ ನಗು ಬರ್ತದೆ ನೋಡಿ. ಇಷ್ಟೇ ಬೆಂಡಾಗಿ ಆಗ್ತಿತ್ತು, ಫುಲ್ ಬೆಂಡಾಗಲಿಕ್ಕೆ ಆಗ್ತಾನೆ ಇಲ್ಲ ಈ ಕೈಗೆ ಮತ್ತು ಈ ಕೈಗೆ. ನೋಡಿ ಅದೇನಂದರೆ ಗ್ಲೌಸ್ ನೋಡಿ, ನಂದು ಗ್ಲೌಸ್ ಅವಸ್ಥೆನಾಗಿದೆ ನೋಡಿ, ತುಂಡಾಗಿದೆ ಗ್ಲೌಸ್ ಇದು ಬಿರಳು. ಅದು ಹೇಗೆ ಗೊತ್ತುಂಟಾ, ಸೈಜು ಚಿಕ್ಕದೇ ಕೈಗೆ ಹಾಕಿದ್ದು, ಈ ಕೈ ದಪ್ಪ ಆದ ಮೇಲೆ ಇದು ಗ್ಲೌಸ್ ತೆಗಿಲಿಕ್ಕೆ ಬರಲಿಲ್ಲ, ಅದು ಅಲ್ಲಿಗೆ ಹರಿದು ಹೋಯಿತು ನೋಡಿ. ಹೀಗೆತ್ತಲ್ವಾ, ಗ್ಲೌಸ್ ಕೈಯಿಂದ ತೆಗೆಯುವಾಗ ಟೈಟ್ ಆಯಿತು, ಯಾಕಂದರೆ ನಂದು ಕೈ ದಪ್ಪ ಆಗಿದೆ ನೋಡಿ. 2 ಗ್ಲೌಸ್ ಇದ್ದು ಒಂದೊಂದು ಬಿರಳು ಹರಿದು ಬಂದಿದೆ ದಪ್ಪ ಆದ ಕಾರಣ. ಇದು ತುಂಬ ಒಳ್ಳೆ ಗಮ್ಮತ್ತುಂಟು ಮಾರೆ. ಬನ್ನಿ ನಾವು ಮೇಲೆ ಹೋಗಿ ಮೆಲ್ಲ ನೋಡುವ ಎಂತ ಆಗ್ತಾ ಉಂಟಂತ. ಅಂದರೆ ಕಾಣ್ತಾ ಉಂಟು, ಹತ್ತಿರ ಹೋಗಿ ನೋಡುವ ಚಂದ ಬೇರೆನೇ ಅಲ್ವಾ. ನೋಡಿ ಹೋಗ್ತಾ ಇದ್ದಾರೆ, ಅಲ್ಲಿ ನೋಡಿ ಅಲ್ಲಿ ನೋಡಿ 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 ಅಲ್ಲಿ ನೋಡಿ ಅಲ್ಲಿ ನೋಡಿ, ಮೇಲೆ ಮೇಲೆ ಹೋಗ್ತಾ ಇದ್ದಾರೆ. ಅಂದರೆ ಮೆಲ್ಲನೆ ಹೋಗುದು, ಪರವಾಗಿಲ್ಲ, ಸುಮ್ಮನೆ ಕಣ್ಣು ಮುಚ್ಚಿ ಅವರು ಹೋಗುದಿಲ್ಲ. ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಸರಿ ಉಂಟಾ ಇಲ್ವಾ ಅಂತ ನೋಡಿ ಆಗನೇ ಇವರು ಹೋಗುದು ಒಳಗಡೆ. ಬರ್ತಾ ಇದ್ದಾರೆ, ಬರಲಿ. ಆಯಿತು, ನಾನೀಗ ಮನೆಗೆ ಹೋಗಿ ಏನಾದರೂ ತಿಂದು ಬರ್ತೇನೆ, ಯಾಕಂದರೆ ನನಗೆ ತುಂಬ ಹಸಿವಾಗ್ತಾ ಉಂಟು. ಎಲ್ಲಿಗೂ ನಮಸ್ಕಾರ. ನೋಡಿ ಈಗ 1 ಗಂಟೆ ಆಗಿ ಬಂತು. ಈಗ ನೋಡುವಾಗ ನೊಣಗಳಿಲ್ಲ. ನೊಣಗಳು ಪೆಟ್ಟಿಗೆಯಲ್ಲಿಯೂ ಕೂಡ ಇಲ್ಲ, ಎಲ್ಲಿ ಕೂಡ ಇಲ್ಲ, ಎಲ್ಲಿ ಹಾರಿ ಹೋದರು. ಅವರು ಇದ್ದ ಎಲ್ಲ ಜೇನುತುಪ್ಪ ಮತ್ತು ಸಕ್ಕರೆ ಪಾಕವನ್ನು ಕುಡಿದು ಅವರಿಗೆ ಒಂದು ಧೈರ್ಯ ಬಂತು, ಅಂದರೆ ಅದು ಎನರ್ಜಿ ಬಂತು ಇನ್ನೊಂದು ಜಾಗಕ್ಕೆ ಹೋಗಲಿಕ್ಕೆನಾ ಅಂತ. ಹಾಗಾಗಿ ಹೌದು, ಈಗ ಇಲ್ಲ ಎಲ್ಲಿ ಕೂಡ. ನೋಡಿ ಪೆಟ್ಟಿಗೆ ಮೇಲೇನೆ ಉಂಟು. ಇನ್ನೆಂತ ಮಾಡೋದು, ನಾನು ಹುಡುಕ್ತಾ ಇದ್ದೇನೆ ಇಲ್ಲಿ ಎಲ್ಲಿ ಆದರೂ ಸಿಗ್ತದಾ ಇಲ್ವಾ ಅಂತ. ಸಿಕ್ಕಿದ್ರೆ ಚಾನ್ಸ್ ಮಾರೆ ನಂದು. ಎಂತ ಮಾಡೋದು, ಇನ್ನೂ ಏನಿಲ್ಲ, ನಿಲ್ಲಿ, ನಾನು ಪೆಟ್ಟಿಗೆ ಕೆಳಗೆ ಇಳಿಸ್ತೇನೆ ಮತ್ತೆ ನೋಡುವ. ನೋಡಿ ಪೆಟ್ಟಿಗೆ, ಯಾರಿಲ್ಲ, ಬೇಕಿತ್ತಾ? ಅಲ್ಲಿ ಬಿಸಿಲು ಬೀಳ್ತದೆ ಮಾರೆ, ಹಾಗಾಗಿ ಅವರು ಬಿಸಿಲಿಗೆ ಆಗಲಿಲ್ಲ ಅಂತ ಇಲ್ಲಿಂದ ಹೋದರು. ನೋಡಿ ಅಲ್ಲಿ ನೋಡಿ, ಅಲ್ಲಿ ನಿನ್ನೆ ಒಂದು ಕಣಜ ನಮಗೆ ಕಾಣಲಿಕ್ಕೆ ಸಿಕ್ಕಿತಲ್ವ, ಅದೀಗ ಅಲ್ಲಿ ಹಾರಾಡ್ತಾ ಉಂಟು. ಎಲ್ಲಿ ನೊಣಗಳಿದ್ದರು ನೋಡಿ 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 ನೋಡಿ, ಎಲ್ಲಿ ನೊಣಗಳಿದ್ದವು ಆ ಜಾಗಕ್ಕೆ ಈಗ ಕಣಜ ಬಂದು ಅದಕ್ಕೆ ಅದರದ್ದು ಪರಿಮಳ ಬರ್ತಾ ಉಂಟು ನೊಣದ್ದು. ಪಾಪ ಅದಕ್ಕೆ ಕೂಡ ಸಿಗಲಿಲ್ಲ, ನನಗೆ ಸಹ ಕೂಡ ಸಿಗಲಿಲ್ಲ. ಇದು ಹಾಗೇನೆ ಆಯಿತು, ಕೈಗೆ ಸಿಕ್ಕಿದ್ದು ಬಾಯಿಗೆ ಸಿಗಲಿಲ್ಲ. ನೋಡಿ ಎಂತ ಮಾಡೋದು. ಪರವಾಗಿಲ್ಲ, ಕಲಿತೆ ಪಾಠವನ್ನು. ನೆಕ್ಸ್ಟ್ ಟೈಮ್ ಸಿಕ್ಕಿದರೆ ಹೊತ್ತು ಮಾಡೋದು ಬೇಡ, ಲೇಟ್ ಮಾಡೋದು ಬೇಡ. ಆಯಿತು, ಇನ್ನು ಆ ಫ್ರೇಮನ್ನು ನಾನು ಹಿಂದೆ ಕೊಡ್ತೇನೆ, ಆ ಬ್ರೂಡಿದ್ದು ಫ್ರೇಮನ್ನು. ಅದರಲ್ಲಿ ಬೆಳವಣಿಗೆ ಆಗ್ತಾ ಉಂಟಲ್ವಾ, ಅದಕ್ಕೆ ಈ ನೊಣಗಳನ್ನು ವೇಸ್ಟ್ ಮಾಡೋದು ಬೇಡ. ನೋಡಿ ನಾನು ಪೆಟ್ಟಿಗೆಯನ್ನು ಇಲ್ಲಿ ಇಟ್ಟಿದ್ದೇನೆ, ಇದೇ ತೋಟದಲ್ಲಿ. ನೋಡಿ ಇದರಿಂದ ನಾನು ಏನು ಕಲಿತೆ ಅಂದರೆ, ಖಾಲಿ ಪೆಟ್ಟಿಗೆ ಒಂದು ಮನೆಯೊಳಗೆ ಇಡಬೇಡಿ ಆಯಿತಾ. ಖಾಲಿ ಪೆಟ್ಟಿಗೆ ನಿಮ್ಮ ಹತ್ತಿರ ಇದ್ದರೆ ಅದನ್ನು ಕೂಡಲೇ ನಿಮ್ಮ ತೋಟದಲ್ಲಿ ಎಲ್ಲಿ ನೀರೆಲ್ಲ ಬೀಳುವುದಿಲ್ಲ, ಎಲ್ಲಿ ಮರದ್ದು ತೆಂಗಿನಕಾಯಿ ಏನಾದರೂ ಅದರ ಅಡಿಯಲ್ಲಿ ಕೂಡ ಇಲ್ಲಿ ಬೀಳುವುದಿಲ್ಲ, ಯಾಕಂದರೆ ತೆಂಗಿನಕಾಯಿ ಈ ಕಡೆ ಉಂಟು, ಇದು ಪೆಟ್ಟಿಗೆ ಇಲ್ಲಿ ಉಂಟು ಆಯಿತಾ. ಇದನ್ನು ನಾನು ಮುಂಚೆ ಕೂಡ ಹೇಳಿದ್ದೇನೆ, ಆದರೆ ನೋಡಿ ನಾನೇ ಒಳಗೇನೆ ಇಟ್ಟದ್ದು, ನಾನೇ ಹಾಗೇನೆ ಮಾಡ್ತಾ ಇದ್ದೇನೆ. ಹಾಗಾದರೆ ನಾನು ನಿಮಗೆ ಹೇಳಿ ಪ್ರಯೋಜನ ಎಂತ ಅಲ್ವಾ. ಅದಕ್ಕೆ ಹೌದು, ಅದೊಂದು ಕಲಿತೆ. ಮತ್ತು ಇನ್ನೊಂದು, ನಿಮಗೆ ಚಾನ್ಸ್ ಇರುವಾಗ ನಿಮ್ಮ ಮನಸ್ಸು ಅದು ಚಾನ್ಸನ್ನು ತೆಗೆದುಕೊಳ್ಳು ಅಂತ ಹೇಳುವಾಗ ಅದು ಎಷ್ಟೇ ಕಷ್ಟ ಆಗಲಿ ಏನಾದರೂ ನಿಮಗೆ ಸಿಗಲಿಕ್ಕೆ ಮುಂದೆನೇ ಉಂಟು. ಆದರೆ ನೀವು ಸ್ವಲ್ಪ ಹಿಂಜರಿತಾ ಇದ್ದೀರಿ, ಯಾಕಂದರೆ ಒಂದಾದ ನಿಮಗೆ ಭಯ, ಇಲ್ಲಾದರೆ ಬೇರೆಯವರು ಏನು ಯೋಚಿಸ್ತಾರೆ ನಾನು ಹಾಗೆ ಮಾಡಿದ್ರಿ, ಅದೊಂದು ಕೂಡ ಭಯ ಇರ್ತದಲ್ವ. ಅದನ್ನು ಕೂಡ ಎಲ್ಲ ತಲೆಗೆ ಹಚ್ಚದೆ ನೀವು ನಾಳೆ ಮಾಡಿ ಅಥವಾ ಬೆಳಿಗ್ಗೆ ಆಗಲಿ ಹಾಗೆಲ್ಲ ಮಾಡಿ ನೆಪ ಕೊಟ್ಟರೆ ಅದು ಕೈಯಿಂದ ಯಾವಾಗ ಜಾರ್ತದೆ ಅಂತ ಗೊತ್ತಿಲ್ಲ. ಯಾಕಂದರೆ ಸಮಯ ಎಲ್ಲರಿಗೂ ಕೂಡ ಬೇರೆ ಬೇರೆ ಟೈಪಲ್ಲಿ ಬರ್ತದೆ ಅಲ್ವಾ.
ಒಬ್ಬೊಬ್ಬರಿಗೆ ಒಂದು ಟೈಪ್ ಇರ್ತದೆ. ನಿಮ್ಮ ಕೈಯಲ್ಲಿ ಒಂದು ದಿನ ಇದ್ದರೆ ಮುಂದಿನ ದಿನ ಅದು ಇರ್ತದೆ ಇಲ್ವ ಅಂತ ನಿಮಗೆ ಗೊತ್ತಿಲ್ಲ, ಅಥವಾ ನೀವು ಇರ್ತೀರ ಇಲ್ವ ಅಂತ ಅದು ಕೂಡ ಗೊತ್ತಿಲ್ಲ ಅಲ್ವಾ. ನೋಡಿ, ನಾನೀಗ ಈ ಕೆಲಸ ನನಗೆ ನಿನ್ನೆ ಸಿಕ್ಕಿದ ನೊಣಗಳು ನಿನ್ನೆನೇ ಸಂಜೆ ನಾನು ಮಾಡಿಟ್ಟಿದ್ದರೆ ಇಷ್ಟೆಲ್ಲ ಬೇಕಾಗಿರಲಿಲ್ಲ, ಅಥವಾ ಇವತ್ತು ಬೆಳಿಗ್ಗೆನೇ ನಾನು ಸೀದಾ ಹೋಗಿ ಬಟ್ಟೆಯಿಂದ ತೆಗೆದು ಪೆಟ್ಟಿಗೆ ಒಳಗೆ ಹಾಕಿಬಿಟ್ಟಿದ್ದರೆ ಇಷ್ಟೆಲ್ಲ ಗೋಲ್ಮಾಲು ಅಂದರೆ ಇದು ಆಗಲಿಕ್ಕಿತ್ತ ಅಂತ ಅಲ್ವಾ. ಇದರಿಂದ ಎಂಥದ್ದು ನನಗೆ ಕಲಿಸಲಿಕ್ಕೆ ಇತ್ತ ಅಂತ, ಅದಕ್ಕೆ ಹೀಗೆ ಆದದ್ದು. ನೊಣಗಳು ಹೋದರು, ಅದರಲ್ಲಿ ಹೌದು ಇರಲಿ, ಹೋದದ್ದು ಹೋಗಲಿ, ಒಳ್ಳೆಯದಕ್ಕೆ ಅದು ಆದದ್ದಂತ ನಾನು ಹೇಳ್ತೇನೆ. ಮತ್ತು ಬೇರೆ ಏನು ದೂರುವುದು ಬೇಡ, ಯಾಕಂದರೆ ಗೊತ್ತುಂಟು ಪ್ರಕೃತಿಗೆ ಯಾವಾಗ ಎಂಥ ನಮ್ಮ ಕೈಗೆ ಕೊಡಬೇಕಂತ ಅಲ್ವಾ. ಎಲ್ಲ ಫೋರ್ಸ್ ಮಾಡಿ ನಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮ ಕಂಟ್ರೋಲಲ್ಲಿ ಎಂಥ ಕೂಡ ಇಲ್ಲ. ಹೇಳೋದು ಮಾತ್ರ ನಮ್ಮ ಕಂಟ್ರೋಲಲ್ಲಿ ಉಂಟಂತ. ಹೌದು, ಇಷ್ಟು ಪಾಠವನ್ನು ನಾನು ಕಲಿತೆ. ಮತ್ತು ಇದು ಇನ್ನೊಂದು, ಬೆಳಿಗ್ಗೆ ಬೇಗ ಹೋಗಿ ಪೆಟ್ಟಿಗೆ ಓಪನ್ ಮಾಡಿ ಆಟ ಆಡಲಿಕ್ಕೆ ಹೋಗಬೇಡಿ, ನಿಮಗೆ ಗ್ಯಾರಂಟಿ ಚುಚ್ತಾರೆ ನೊಣಗಳು, ಆಯಿತಾ. ಇದು ನೋಡಿ, ನನ್ನ ಕೈ ಇನ್ನೂ ಕೂಡ ದಪ್ಪನೇ ಉಂಟು, ಇಲ್ಲ ಈಗ ಸ್ವಲ್ಪ ಒಳ್ಳೆಯದಾಯಿತು, ಪರವಾಗಿಲ್ಲ, ಈಗ ಕರೆಕ್ಟಾಗಿ ಬಂತು. ಆದರೆ ಅದು ಇನ್ನೊಂದು ಪಾಠವನ್ನು ಕಲಿತೆ, ಪೆಟ್ಟಿಗೆ ಬೆಳಿಗ್ಗೆ ಹೋಗಿ ಕೈ ಹಾಕಿ ಎಂತ ಕೂಡ ಮಾಡಲಿಕ್ಕೆ ಹೋಗೋದು ಬೇಡ ಅಂತ. ಅಂದರೆ ಅವಶ್ಯಕತೆ ಇದ್ದರೆ ಹೌದು ಮುಖಪರದೆ ಅದೆಲ್ಲ ಹಾಕಿ ಹೋಗಿ, ಇಲ್ಲಾಂದರೆ ಖಾಲಿ ಬರೀ ಕೈಯಲ್ಲಿ ಹೋಗಿ ಏನು ಕೂಡ ಮಾಡಲಿಕ್ಕೆ ಹೋಗಬೇಡಿ, ನಿಮಗೆ ಗ್ಯಾರಂಟಿ ಅವರು ಚುಚ್ಚಿದ್ದಾರೆ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಆಯಿತು, ಗಂಟೆ ನೋಡಿ ಸಂಜೆ ಆಗ್ತಾ ಬಂತು. ಈ ಸಮಯದಲ್ಲಿಯೇ ನನಗೆ ಸಿಕ್ಕಿದ್ದು ಅವರು ನೊಣಗಳು, ಪರವಾಗಿಲ್ಲ. ಇದು ಒಂದು ಸಂಭ್ರಮದ ವಿಷಯ ಅಂತ ನಾನು ಹೇಳ್ತೇನೆ. ಇದೆಲ್ಲ ಆದದ್ದು ಒಳ್ಳೆಯದಕ್ಕೆ ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಧನ್ಯವಾದ ಈ ವಿಡಿಯೋನ ನೋಡಿದ್ದಕ್ಕೆ. ಆಯಿತು, ನಿಮ್ಮನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೇನೆ.